ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅಂತ ಹುಲಸೂರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಮಹದೇವ್ ಜಮ್ಮಾ ಅವರು ತಿಳಿಸಿದ್ದಾರೆ. ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಮಿಲಿಂದಕರ್ ಅವರನ್ನ ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿದ ಆಧಾರದ ಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅಮಾನತು ಮಾಡಿದ್ದಾರೆ ಅಂತ ಹುಲಸೂರು ತಾಲೂಕು ಪಂಚಾಯತ್ ಇಒ ಮಾಧ್ಯಮದವರಿಗೆ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. 15ನೇ ಹಣಕಾಸು ಹಾಗೂ ಸ್ವತ್ತು ವ್ಯವಹಾರಗಳಲ್ಲಿ ನಿಯಮ ಉಲ್ಲಂಘನೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಲೋಪದೋಷ ಕಂಡು ಬಂದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಹುಲಸೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಅಮಾನತು ಮಾಡಿದ್ದಾರೆ ಅಂತ ತಾಲೂಕು ಪಂಚಾಯತ್ ಇಒ ಮಹದೇವ್ ಜಮ್ಮು ತಿಳಿಸಿದ್ದಾರೆ. ಸರ್, ಇವತ್ತು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಹುಲಸೂರು ಗ್ರಾಮ ಪಂಚಾಯತ್ PDO ಅವರು ಧ್ವಜಾರೋಹಣಕ್ಕೆ ಇದ್ದಿಲ್ಲ. ಯಾಕಿದ್ದಿಲ್ಲ? ಅಲ್ಲಿ ಮೂಲ ಏನಿದ್ರು PDO ರಮೇಶ್ ಮಿಲಿಂದಕರ್ ಅಂತೇಳಿ ಅವರಿಗೆ ಮಾನ್ಯ ಶಿವ ಸರ್ ವತಿಯಿಂದ ಅಮಾನತು ಆದೇಶ ಆಗಿದೆ. ಅವ್ರು ಅಮಾನತು ಆಗಿದ್ದಾಗಿ ಅವರು ಇವತ್ತು ಹಾಜರಾಗಬೇಕು. ಯಾವ ವಿಷಯಕ್ಕಾಗಿ ಅಮಾನತು ಆಗಿದೆ ಸರ್? ಕೆಲವೊಂದು ಲೋಪದೋಷಗಳಿದ್ದು ಗ್ರಾಮ ಪಂಚಾಯತಿ ಹುಲಸೂರು ಸಂಬಂಧಪಟ್ಟಂಗೆ ನಿಯಮಗಳ ಪಾಲನೆಯಲ್ಲಿ ಉಲ್ಲಂಘನೆ ಆಗಿತ್ತು. ಅದಕ್ಕೆ ಹೀಗಾಗಿ ಎಲ್ಲ ವಿಷಯಗಳನ್ನು ಮನಗಂಡು ವರದಿ ಅದರ ಮೇಲೆ ಶಿವ ಸರ್ ಅಮಾನತು ಮಾಡಿದ್ದಾರೆ. ಕಳೆದ ಒಂದು ತಿಂಗಳ ಕೆಳಗೆ 35 ಲಕ್ಷ ರೂಪಾಯಿ ಹಗರಣ ಆಗಿದೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹೋರಾಟ ಮಾಡಿದರು. ಅದಕ್ಕೆ ಆ ವಿಷಯಕ್ಕಾಗಿ ಆಗಿದೆ ಅಥವಾ ಬೇರೆ ವಿಷಯ? ಇಲ್ಲ, ಎಲ್ಲ ಸಮಗ್ರ ವರದಿ ನೋಡ್ತಾರೆ. ಒಂದೇ ವಿಷಯ ನೋಡಲ್ಲ, ಎಲ್ಲ ವರದಿಗಳ ಆಧಾರ ಮೇಲೆ ಎಲ್ಲ ವಿಷಯಗಳ ಆಧಾರದ ಮೇಲೆ ಮಾಡಿ. ಎಲ್ಲ ವಿಷಯ ಅಂದರೆ ಯಾವುದು ಸರ್? ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯ ಮೇಲೆ ಆಗ್ಬೇಕಾಗ್ತದಲ್ಲ ಅನುಮಾನ. ನಿಯಮ ಬಾಹಿರ ಅಂದರೆ ಯಾವ ನಿಯಮಗಳು ಬಾಹಿರದ ಅವ್ರದ್ದು ಅಂತ? ನಿಯಮಗಳಂತಂದ್ರೆ ಈಗ 15ನೇ ಹಣಕಾಸು ಇರ್ಬೋದು, ಈ ಸ್ವತ್ತು ಇರ್ಬೋದು, ಅವೆಲ್ಲ ನೋಡಿ ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸರ್ ಗ್ರಾಮ ಪಂಚಾಯತ್ ಸದಸ್ಯರು 35 ಲಕ್ಷ ಹಗರಣ ಆಗಿದೆ ಅಂದ ನಂತರ 8 ದಿವಸಗಳಲ್ಲಿ ವರದಿ ಕೊಡ್ತಾ ಅಂತ ಹೇಳಿದ್ರಿ ತಾವು ಮತ್ತು ಬೀದರ್ದ ಜಿಲ್ಲಾ ಪಂಚಾಯತ್ದಿಂದ ಬಂದಂಥ ಅಧಿಕಾರಿಗಳು. ಅದು ಎಲ್ಲಿಗೆ ಬಂತು ಸರ್? ಆ ವರದಿ ಆದಮೇಲೆ ಅಮಾನತಾಗಿದೆ. ಅಂದ್ರೆ 35 ಲಕ್ಷ ಹಗರಣ ಆಗಿಲ್ಲ. ಅದು ಹಾಂ ರೀ, 35 ಲಕ್ಷ ಹಗರಣ ಆಗಿಲ್ಲ. ಮತ್ತು ಯಾವುದು ವರದಿ ಕೊಟ್ಟರು ಸರ್? ಏನು ಲೋಪದೇಶ ಏನಂತ ಗೊತ್ತಾಗುತ್ತೆ ಇಲ್ಲ, ಕ್ಲಿಯರ್ ನಿಯಮಗಳ ಯಾರಿಗೂ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ನಿಯಮಗಳ ಪಾಲನೆ ಆಗಿಲ್ಲ ಅಂಥೇಳಿ ಒಂದೇ ಒಂದು ಕಾರಣಕ್ಕಾಗಿ ಮಾಡಿದ್ದಾರೆ. ಏನು ನಾವು ಖರ್ಚು ಮಾಡಬೇಕಾದ್ರೆ ಸರ್ಕಾರದ ನಿಯಮಗಳಿರ್ತಾರೋ ಆ ನಿಯಮ ಪ್ರಕಾರ ಕೆಲಸ ಮಾಡಿಲ್ಲ. ನಿಯಮ ಮೀರಿ ನಿಯಮಗಳ ಗಾಳಿಗೆ ತೋರಿಗಿ ಖರ್ಚು ಅನುದಾನ ಬಳಕೆ ಆಗಿದೆ ಅಂಥೇಳಿ ಆ ಒಂದು ಆಧಾರ ಮೇಲೆ ಮಾಡಿದ್ರು. ದುಡ್ಡಿನ ವಿಷಯದಾಗ ಆಗಿದೆ ಸರ್. ಹಾಂ, ಅಮಾನತು ಯಾವಾಗ ಆಗಿರೋ ಸರ್? ಅಮಾನತು 28 ಆದಮೇಲೆ ತಾವು ಏನಾದರೂ ಹೊಸ ಪ್ರಭಾರಿ ಅಧಿಕಾರಿಯನ್ನು ನೇಮಿಸಿರಿ ಸರ್? ಧ್ವಜಾರೋಹಣ ಜಿಲ್ಲಾ ಪಂಚಾಯತಿಯಿಂದ ಬರಬೇಕು. ನಿಮ್ಮ ಕಡೆಯಿಂದ ಯಾರಿಗೆ ಧ್ವಜಾರೋಹಣ ಯಾರು ಮಾಡ್ಬೇಕು ಸರ್? ಆಗಿದ್ರೆ ಧ್ವಜಾರೋಹಣ ಅಧ್ಯಕ್ಷರು ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಧ್ವಜಾರೋಹಣ ಮಾಡ್ತಾರೆ.